ನಿನ್ನೆ ಗರುಡಶೇಷ ಮೊದಲಾದ ಎಲ್ಲ ದೇವತೆಗಳು ಕೂಡ ವೇದಗಳಲ್ಲಿ ಪ್ರತಿಪಾದ್ಯರಾಗಿ ಜೀವಕೋಟೆಯಲ್ಲಿ ಹಿರಿಯರಾದವರು ನೂರಾರು ಜನ್ಮಗಳಲ್ಲಿ ಪಡೆದು ಬಂದ ಭಗವದ್ಭಕ್ತಿಯಿಂದ ತಾಯಿಯಾದ ಜಗಜ್ಜನನಿಯಾದ ದೇವಿಯ ಕೈ ಹಿಡಿಯುವ ಗುಣ ಸ್ವಭಾವದಿಂದ ಎಲ್ಲ ಭೀತಿಗಳನ್ನು ಕಳೆದುಕೊಂಡು ಭಗವಂತನನ್ನು ಅವರು ಮುಟ್ಟುವುದು ಸಾಧ್ಯವಾಯಿತು. ಅವರು ಕೇವಲ ಲವಲೇಶ ಮಾತ್ರವೇ ಮುಟ್ಟಿದ್ದು, ಅಷ್ಟೆಲ್ಲ ಅನುಗ್ರಹ ಇದ್ದು ಎಲ್ಲ ಹಿರಿಮೆಯನ್ನ ಸ್ವತಃ ಹೊಂದಿದವರು, ಇನ್ನೊಬ್ಬರ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ಮನಸ್ಸಿನವರು. ಅವರೇ ಹೀಗೆ ಸ್ವಲ್ಪ ಮಾತ್ರವೇ ಮುಟ್ಟಿದ್ದು ಅಂತ ಆದ್ಮೇಲೆ ಇನ್ನುಳಿದವರ ಕಥೆ ಏನು, ನಮ್ಮ ಪಾಡೇನು ಅಂತ ಪ್ರಶ್ನೆ ಬಂತು. ಮುಂದಿನ ಶ್ಲೋಕ ಅಪ್ಯೇವಂ ಹಂತಧಾರ್ಷ್ಟ್ಯಾತ್ ಕತಿಪಯ ಪದಕೈರೀಡ್ಯಪಾದಸ್ಯ ಪಾಂಸೂನ್ ಅಸ್ಮಾಭಿಸ್ತಾವಯಂತ್ವಿತ್ಯಲಮವಲಮತೀನ್ ಅನ್ವಿಯಾನ್ ತಾನವನ್ಯಾಂ ಭಾವಂ ಭಾವಂ ಸುಭೀತೋ ಭವಗತಿಭಿರಹಂ ಮೋಹಮೋಕ್ಷೇ ವಿಭಕ್ಷನ್ ಕಾರಂ ಕಾರಂ ಸಪರ್ಯಾಂ ಪರಮಪದಮದ ಸಂವಿವೀಕ್ಷನ್. ಮುಂದೆ ಮತ್ತೆ ಹೇಳ್ತಾ ಇದ್ದಾರೆ, ಅಪ್ಯೇವಂ ದೊಡ್ಡವರು ಯಾರು ಪೂರ್ತಿಯಾಗಿ ಭಗವಂತನನ್ನು ಮುಟ್ಟಿಲ್ಲ, ಮುಟ್ಟಿದವರು ಇನ್ನೂ ಪ್ರಯತ್ನ ಮಾಡಿಯೂ ಅವರ ಮುಟ್ಟುವಿಕೆ ಪೂರ್ಣಗೊಂಡಿಲ್ಲ. ಹಾಗಿದ್ರೂ ನಾನೊಂದು ಧಾರ್ಷ್ಟ್ಯಾತ್, ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ. ಅಪ್ಯೇವಂ ಅಂತ ಧಾರ್ಷ್ಟ್ಯಾತ್ ಕತಿಪಯ ಪದಕೈಹಿ ಈಡ್ಯ ಪಾದಸ್ಯ ಪಾಂಸೂನ್. ನಿರಂತರ ನಾವು ಸ್ತುತಿ ಮಾಡ್ಲಿಕ್ಕೆ ಅರ್ಹವಾದ ಭಗವಂತನ ಪಾದದ ಧೂಳಿನ ಕಣದ ಚಿಂತನೆಯನ್ನೇ ಕೇವಲ ನನ್ನ ತೊದಲು ಮಾತಿನಿಂದ ನಡೆಸಿದ್ದೇನೆ ಅನ್ನೋದಕ್ಕಿಂತ ಸ್ಥಾವಯಂತು ನಡೆಸಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಕತಿಪಯ ಪದಕೈಹಿ, ಪದಕ ಅಂದ್ರೆ ಅದು ಪದ ಅಲ್ಲ, ಅದಕ್ಕಿಂತಲೂ ಕೂಡ ಅದರಲ್ಲಿ ಪರಿಪೂರ್ಣತೆ ಇರುವುದಿಲ್ಲ, ಅದಕ್ಕೆ ತೊದಲು ಅಂತ ಶಬ್ದ ಬಳಸಿದ್ದು. ಅದು ಪೂರ್ತಿ ಹೇಳಲ್ಲ, ಅಚಪಚ ಅಚಪಚ ಅಂತ ಮಕ್ಕಳು ಮಾತಾಡ್ತಾವಲ್ಲ, ಅವುಗಳಿಗೆ ಹೇಳ್ಬೇಕು ಅಂತಿರುತ್ತೆ, ಆದ್ರೆ ಆ ಪದಗಳು ಸರಿಯಾಗಿ ಸಿಗ್ತಾ ಇರುವುದಿಲ್ಲ. ಹಾಗೆ ಕತಿಪಯ ಕೆಲವು ಪದಕೈಹಿ ಸ್ತೋತ್ರ ಮಾಡ್ಲಿಕ್ಕೆ ಅರ್ಹವಾದ ಈಡ್ಯ ಪಾದಸ್ಯ ಪಾಂಸೂನ್ ಧೂಳಿನ ಕಣವನ್ನಷ್ಟೇ ಅಸ್ಮಾಭಿಹಿ ಸ್ಥಾವಯಂತು ನಮ್ಮಿಂದ ಸ್ತುತಿಸುವಂತಾಗಲಿ. ನಾನು ಸ್ತುತಿ ಮಾಡುತ್ತಾ ಇದ್ದೇನೆ ಅಂತಂದ್ರೆ ದೊಡ್ಡ ವ್ಯಕ್ತಿತ್ವದವನು ಅಂತಲ್ಲ, ಅವರೇ ಸೋತಿದ್ದಾರೆ, ನಾನು ಎಲ್ಲಿ ಅಂತವರ ಸ್ತುತಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಇತಿ ಅಮಲಂ ಅಮಲಂ ಅಲಂ ಅಮಲಮತೀನ್ ಅನ್ವಿಯಾಂ. ಅಮಲಮತಿಗಳು ಅಂದ್ರೆ ದೋಷವಿಲ್ಲದ ದೇವತೆಗಳು ನನಗೆ ಈ ದಾರಿಯಲ್ಲಿ, ತಿಳಿವಿನ ದಾರಿಯಲ್ಲಿ ಸಾಗುವುದಕ್ಕೆ ರಕ್ಷಣೆ ನೀಡಲಿ. ಅವನ್ಯಾಂ ತಾ ಅನ್ವಿಯಾಂ, ನಾನು ಅವರನ್ನ ಕೇಳ್ಕೊಳ್ತೇನೆ. ಅನುಯಾಂ ಅನ್ವಿಯಾಂ, ಅಲ್ಲೇನು ಅನ್ವಯೀಂ ಅಂತೇನೋ ಆಗಿದೆ ಅಲ್ವಾ, ತಪ್ಪಿದೆ ಅಲ್ಲಿ. ಕಮಲಮತೀನ್ ಅನ್ವಿಯಾಂ ಆಗ್ಬೇಕು, ಅನ್ವಯೀಂ ಆಗಿದೆ ಅದು, ಅದನ್ನೊಂದು ತಿದ್ಕೊಳ್ಳಿ. ನಂಗೆ ಅದೇ ಅರ್ಥ ಆಗ್ತಿರ್ಲಿಲ್ಲ, ಅನ್ವಯೀಂ ಅಂತ ಹೆಂಗಾಯ್ತು ಅಂತ. ಅಲಂ ಅಮಲಮತೀನ್ ಅನ್ವಿಯಾಂ, ಅಮಲಮತೀನ್ ತಾನ್ ಅವನ್ಯಾಂ ಈ ಭೂಮಿಯಲ್ಲಿ ಅನುಯಾಂ. ಅನುಯಾಂ ಅಂದ್ರೆ ಯಾತ್ ಹೊಂದುವುದು, ಇಯಾಂ ಹೊಂದುವೆನು, ಅನುಯಾಂ ಅವರನ್ನು ಅನುಸರಿಸಿ ಹೊಂದುವೆನು ಅಂತ ಅರ್ಥ ಅದರದ್ದು. ಅಲಂ ಅಂದ್ರೆ ಅವ್ರು ಸಾಕು, ಅವರನ್ನ ಬೇಡಿದ್ರು ಸಾಕು. ಎಷ್ಟೋ ವಿಷಯದಲ್ಲಿ ನಾವು ದೇವತೆಗಳನ್ನ ನಾವು ಬಹಳ ದೇವರ ಚಿಂತನೆಯನ್ನು ನಡೆಸುವ ದಾರಿಯಲ್ಲಿ ಅವರನ್ನ ಎಂದು ಕೈ ಬಿಟ್ಟು ಮಾತಾಡಬಾರ್ದು, ಅಥವಾ ಎಂದು ಅವರನ್ನ ಅಲಕ್ಷಿಸಿ ನಮಗೆ ಇವರೆಲ್ಲ ಯಾಕೆ, ದೇವ್ರು ಸಾಕು ಅಂತ ನಾವು
ಒದ್ದು ಹೋದೆವು, ಅಥವಾ ಅವರನ್ನು ತಪ್ಪು ತಿಳಿದೆವು, ಅಥವಾ ಅವರನ್ನ ಅನುಸರಿಸಲಿಲ್ಲ, ಅಥವಾ ಅವರ ಗುಣಗಳನ್ನ ತಪ್ಪಾಗಿ ಮಾತಾಡಿದೆವು ಅಂತಾದಾಗ ಅದು ದೋಷ ಆಗುತ್ತೆ. ಆದ್ರಿಂದ ನಮ್ಗೆ ಸತ್ಯ ತಿಳಿಯದೆ ಹೋಗುವ ಸಾಧ್ಯತೆ ಇದೆ. ಅದನ್ನಾಗಿ ಕೇಳ್ಕೊಳ್ಳುವುದೇನು ಅಂದ್ರೆ, ನನ್ನಿಂದ ಸ್ತೋತ್ರ ಮಾಡಿಸಬೇಕಾದವರು ದೊಡ್ಡವರೇ ತಿಳಿವನ್ನು ಪಡೆಯುವುದಕ್ಕಾಗಿ ದೇವತೆಗಳಲ್ಲಿ ನಾನು ಶರಣು ಬಂದಿದ್ದೇನೆ. ಇನ್ನು ಮುಂದೆ ಏನಾಗಿದೆ ಅಂತ ಹೇಳ್ತಾರೆ, ಭಾವಂ ಭಾವಂ ಸುಭೀತಃ ಭವಗತಿರಿ. ಮತ್ತೆ ಮತ್ತೆ ಬಂದು 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 ಈ ಭವದ ಸಂಸಾರದ ಓಡಾಟದಿಂದ ಸುಭೀತಃ ಅಹಂ. ಸುಭೀತಃ ಅಂದ್ರೆ ನನಗೆ ಭಯ ಆಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಂತಹ ಸಂಸಾರದ ಭಯದಿಂದ ಪಾರಾಗುವುದಕ್ಕಾಗಿ ನಾನು ಭಗವಂತನನ್ನ ಹಾಡಬೇಕು. ಯಾಕೆ ಹಾಡಬೇಕು? ಯಾಕೆ ಭಗವಂತನನ್ನ ಸ್ತುತಿ ಮಾಡಬೇಕು? ಮೋಹ ಮೋಕ್ಷೇ ವಿವಕ್ಷನ್, ಮೋಹದ ಮೋಕ್ಷವನ್ನ ಬಯಸುವವನಾಗಿ, ಈ ಮೋಹ, ಈ ತತ್ಕಾಲ ಸಿಗುವ ಸುಖವೇ ಪರಮ ಸುಖ ಅಂತ ಭಾವಿಸಿ ಇದರ ಬೆನ್ನ ಹಿಂದೆ ಬೀಳುವ ದೌರ್ಭಾಗ್ಯವನ್ನ ಹೊರಬರುವುದಕ್ಕೋಸ್ಕರ ನಾನು ಭಗವಂತನನ್ನ ಹೀಗೆ ಬೇಡಿಕೊಳ್ತಾ ಇದ್ದೇನೆ. ನನಗೆ ನಿಜವಾಗಿ ಈ ಸಂಸಾರದ ಓಡಾಟ ಒಡನಾಟ ಇದ್ಯಾವುದು ಕೂಡ ಬಯಸಿ ಬಂದದ್ದಲ್ಲ. ಅದು ಬಂದಿದೆ, ಆದ್ರೆ ಈಗ ಅದನ್ನ ತಿರಸ್ಕರಿಸುವ ಹಾಗಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನ ನಾನು ಸುಮ್ಮನೆ ಒಪ್ಪಿಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಇದೆಷ್ಟು ದಿವಸ ಅಂತ ಹೀಗೆ ಸಾಗುದು? ಅದಕ್ಕೆ ಕಂಗಾಲಾಗಿದ್ದೇನೆ ನಾನು. ಸಂಸಾರದ ಈ ದಾರಿಯಲ್ಲಿ ಸರಿಯಾಗಿ ಸಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನಿಸಿಬಿಟ್ಟಿದೆ. ಹಾಗಾಗಿ ಈ ಮೋಹದಿಂದ ಕಳಚಿಕೊಳ್ಳುವುದಕ್ಕೋಸ್ಕರ ನಾನು ಭಗವಂತನನ್ನ ವಿವಕ್ಷನ್ ಆಡ್ಬೇಕು, ಅವನ ಬಗ್ಗೆ ಹೇಳ್ಬೇಕು, ಅವನನ್ನ ಸ್ತುತಿಸ್ಬೇಕು ಅಂತ ಯೋಚಿಸ್ತಾ ಇದ್ದೇನೆ. ಕಾರಂ ಕಾರಂ ಸುಭೀತಃ ಕಾರಂ ಕಾರಂ ಸಪರ್ಯಾಂ ಪರಮ ಪದಮದ ಸಂವಿವಿಕ್ಷನ್. ಭಗವಂತನ ದಿವ್ಯ ಸ್ವರೂಪವನ್ನ ಕಾರಂ ಕಾರಂ ಆರಾಧಿಸುತ್ತಾ ಉಪಾಸನೆಗೈಯುತ್ತಾ ತಿಳಿಯುವುದಕ್ಕೆ ಬಯಸಿದ್ದೇನೆ. ಅದನ್ನೇ ಕೊನೆಯನ್ನ, ಅದರಲ್ಲೇ ಕೊನೆಯನ್ನ, ಪರಮ ಪದಂ ಅದಹ ಅದಹ ಪರಮ ಪದಂ, ಅದು ಎಷ್ಟು ನೋಡಿದ್ರು ಅದು ಎತ್ತರದಲ್ಲಿರುವಂತದ್ದು. ಸಪರ್ಯಾಂ ಕಾರಂ ಕಾರಂ, ಸಪರ್ಯ ಅಂದ್ರೆ ಪೂಜೆ, ಸಪರ್ಯ ಅಂದ್ರೆ ಉಪಾಸನೆ. ಉಪಾಸನೆಯನ್ನು ಕಾರಂ ಕಾರಂ ಮಾಡುತ್ತಾ ಮಾಡುತ್ತಾ ಸಂವಿವಿತ್ಸನ್, ಅವನನ್ನು ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳುವುದಕ್ಕಾಗಿ ವಿವಿಕ್ಷನ್ ಸ್ತೋತ್ರವನ್ನ ಮಾಡುವುದಕ್ಕೆ ಬಯಸಿದ್ದೇನೆ, ಅವನನ್ನು ಸೇರುವುದಕ್ಕೆ ಹೊಂದಿದ್ದೆ, ಆಸೆ ಪಡ್ತಾ ಇದ್ದೇನೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಅವನನ್ನೇ ಸೇರ್ಬೇಕು. ವಿವಿಕ್ಷನ್ ಅಂದ್ರೆ ಪ್ರವೇಶ, ವಿವಿಕ್ಷನ್ ಸೇರುವುದಕ್ಕೆ ಬಯಸುವವನಾಗಿ, ಪರಮಾತ್ಮನನ್ನೇ ಸೇರಬೇಕು ಅಂತ ಬಯಸುವವನಾಗಿ ಈ ಹಾಡನ್ನ ಹಾಡ್ತಾ ಇದ್ದೇನೆ. ಒಟ್ಟು ಭಾವ ಹೀಗೆ, ದೇವತೆಗಳು ಅವರನ್ನ ಮುಟ್ಟಿ ಆಡ್ಲಿಕ್ಕಾಗಿಲ್ಲ ಇವರೆಗೂ, ಆದ್ರೂ ನಾನು ಮತ್ತೆ ಆ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೇನೆ. ದೇವರ ಬಗ್ಗೆ ಸ್ವಲ್ಪ ಆದ್ರೂ ನಾನೇನಾದ್ರೂ ಹೇಳ್ಬೇಕು. ಯಾಕೆಂದ್ರೆ ಹೇಳುವ ಉದ್ದೇಶ ಹೇಳಿಸಿಕೊಳ್ಳುವ ಗುಣಗಳು ಆತನಲ್ಲಿದೆ, ಹೇಳಲಿಕ್ಕೆ ಯೋಗ್ಯವಾದ ಗುಣಗಳಿವೆ. ನಾ ಸ್ತುತಿಸಬೇಕಾದ ಅಗತ್ಯ ಇದೆ, ಅವನಿಗೆ ಸ್ತುತಿಸಿಕೊಳ್ಳುವ ಅರ್ಹತೆ ಇದೆ. ಆ ಕಾರಣಕ್ಕಾಗಿ ಕೇವಲ ಅವನ ಪಾದದ ಧೂಳಿಯ ಒಂದು ಸಣ್ಣ ಕಣವನ್ನ ಮಾತ್ರ ನಾನು ನನ್ನ ತೊದಲು ನುಡಿಗಳಿಂದ ಸ್ತುತಿಸುವ ಬಯಕೆ ಮಾಡಿ ಇಟ್ಕೊಂಡಿದ್ದೇನೆ. ಅವನು ಸ್ತುತಿಸುವಂತೆ ಸ್ಥಾವಯಂತು ಇತ್ಯಲಂ, ಚೆನ್ನಾಗಿ ಸ್ತುತಿ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಲಿ. ಅದಕ್ಕಾಗಿ ನಾನು ಈ ತಿಳಿಯಾದ ತಿಳಿವನ್ನ ತಿಳಿಸುವುದಕ್ಕಾಗಿ ದೇವತೆಗಳಿಗೇನೆ ಶರಣಾಗಿದ್ದೇನೆ. ಅವರೇ ಸರಿಯಾದ ತಿಳಿವನ್ನ ಕೊಡಬೇಕು. ಅದನ್ನಾಗಿ ಯಾವುದೇ ದೇವತೆಗಳನ್ನು ಕೂಡ ನಾವು ಇಷ್ಟ ಬಂದ ಹಾಗೆ, ನಮ್ಮ ಆಲೋಚನೆಗೆ ಸರಿಯಾಗಿ ಅವರು ನಮ್ಮ ಮಟ್ಟಕ್ಕೆ ಸಿಗ್ಲಿಲ್ಲ ಅಂದ ಮಾತ್ರಕ್ಕೆ ಅವರನ್ನು ಪಕ್ಕಕ್ಕೆ ಸರಿಸಬಾರದು. ಅವರೇ ದಾರಿಯನ್ನ ತೋರುವವರಾದ್ರಿಂದಾಗಿ. ಆಮೇಲೆ ಯಾಕೆ ಅವರನ್ನು ಕೇಳ್ಕೋಬೇಕು ಅಂದರೆ, ಸಂಸಾರದ ದಾರಿಯಲ್ಲಿ ಹೋಗಿ ಹೋಗಿ ಸಾಕಾಗಿದೆ.
ಭಾವಂ ಭಾವಂ ಸುಭೀತೋ, ಅನುಭವಿಸಿ ಅನುಭವಿಸಿ ಭಯಪಟ್ಟಿದ್ದೇನೆ. ಈ ಮತ್ತೆ ಮತ್ತೆ ಸಿಕ್ಕಿಕೊಳ್ಳುವ ಚಕ್ರದಲ್ಲಿ ಆ ಮೋಹವನ್ನ ಬಿಡಿಸಿಕೊಳ್ಳುವ ಬಯಕೆ ಉಂಟಾಗಿದೆ. ಅದಕ್ಕಾಗಿ ಬಗೆ ಬಗೆಯ ಉಪಾಸನೆಗಳನ್ನ ಸ್ಥಾನಕ್ಕೆ ತಕ್ಕಂತೆ ಮಾಡುತ್ತಾ ಮಾಡುತ್ತಾ ಪರಮ ಪದವನ್ನ ಪ್ರವೇಶಿಸುವ ಬಯಕೆ ಉಳ್ಳವನಾಗಿ, ಮೋಕ್ಷದೊಳಗೆ ಹೊಕ್ಕುವ ಆಸೆ ಉಳ್ಳವನಾಗಿ, ಅವನನ್ನ ಸರಿಯಾಗಿ ತಿಳಿಯುವ ಅಪೇಕ್ಷೆ ಉಳ್ಳವನಾಗಿ ನಾನು ಈ ಹಾಡನ್ನ ಹಾಡ್ತಾ ಇದ್ದೇನೆ ಅಂತ ತ್ರಿವಿಕ್ರಮ ಪಂಡಿತರು ಈ ಪದ್ಯದಲ್ಲಿ ಅನುಸಂಧಾನ ಮಾಡಿದ್ದಾರೆ. ನಾನು ತುಂಟುನ್ನಾಡಿ ಹೇಳ್ತೇನೆ. ಯಾರಾದ್ರೂ ಅಂದ್ರೆ ಎಲ್ಲರೂ ಹೇಳಿ ಅವರವರೇ, ಯಾರಾದ್ರೂ ಒಬ್ರು ಬೇಕಿದ್ರೆ ಗಟ್ಟಿ ಹೇಳಿ. ಅರ್ಚನವ್ರು ಹೇಳಿ ಮೊದಲನೇ ಸಾಲು, ಆಮೇಲೆ ಮತ್ತೆ ಎರಡನೇ ಸಾಲು ಇನ್ನೊಬ್ರಿಗೆ ಹೇಳ್ತೇನೆ. ಅಪ್ಯೇವಂ ಹಂತಧಾರ್ಷ್ಟ್ಯಾತ್ ಭೂಷಣ್ ಅವ್ರು ಹೇಳಿ. ಕತಿಪಯ ಪದಕೈಃ ಈಡ್ಯಪಾದಸ್ಯ ಪಾಂಸೂನ್ ಅಸ್ಮಾಭಿಸ್ತಾವಯಂತು. ಅಲ್ಲಿ ಬಿಡಿಸಿದ್ರೆ ಒಂಥರ ಆಗುತ್ತೆ, ಒಟ್ಟಿಗೆ ಹೇಳಿದ್ರೆ ಅಸ್ಮಾಭಿಸ್ತಾವಯಂತ್ವಿತ್ಯಲಮಮಲಮತೀನನ್ವಿಯಾಂ ತಾನವನ್ಯಾಂ, ಅಸ್ಮಾಭಿಸ್ತಾವಯಂತ್ವಿತ್ಯಲಮಮಲಮತೀನನ್ವಿಯಾಂ ತಾನವನ್ಯಾಂ, ಅಸ್ಮಾಭಿಸ್ತಾವಯಂತ್ವಿತ್ಯಲಮಮಲಮತೀನನ್ವಿಯಾಂ ತಾನವನ್ಯಾಂ. ಭಾವಂ ಭಾವಂ ಸುಭೀತೋ ಭವಗತಿಭಿರಹಂ ಮೋಹ ಮೋಕ್ಷೇ ವಿವಕ್ಷನ್. ಭಾವಂ ಸುಭೀತೋ ಭವಗತಿಭಿರಹಂ ಮೋಕ್ಷೇ ವಿವಕ್ಷನ್. ಕಾರಂ ಕಾರಂ ಸಪರ್ಯಾಂ ಪರಮಪದಮತಃ ಸಂವಿವಿಕ್ಷನ್. ಕಾರಂ ಸಪರ್ಯಾಂ ಪರಮಪದಮತಃ ಸಂವಿವಿಕ್ಷನ್. ಇದು 8ನೆಯ ಪದ್ಯದ ಸಾಲು ಹೀಗಿತ್ತು. ಮತ್ತೆ ನಾಳೆ ಮುಂದಿನ ಪದ್ಯದ ಅನುಸಂಧಾನದಲ್ಲಿ ಭಗವಂತನ ಪಾದವನ್ನು ವರ್ಣಿಸುವ. ಈಗ ಧೂಳನ್ನು ಹೇಳಿದ್ರು, ಈ ನಿಧಾನಕ್ಕೆ ಪಾದದಿಂದ ಮೇಲ್ಭಾಗದ ಪ್ರತಿಯೊಂದು ಹಂತದಲ್ಲೂ ಭಗವಂತನ ಚಿಂತನೆಯಲ್ಲಿ ಎಷ್ಟು ಅಪೂರ್ವತೆ ತುಂಬಿದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತೆ ನಾಳೆಯ ದಿವಸದ ಚಿಂತನೆಯಲ್ಲಿ ಸಿಗೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ.